ಚತುರ್ಭುಜಗಳ ಪರಿಚಯ ಘಟಕದ ಬಗ್ಗೆ ಅಭ್ಯಾಸ ಮಾಡೋಣ. ಕಳೆದ ತರಗತಿಯಲ್ಲಿ ನೀವು ಯಾವುದೇ ಒಂದು ಬಹುಭುಜಾಕೃತಿಯ ಎಲ್ಲ ಹೊರಕೋನಗಳ ಮೊತ್ತವು ಎಷ್ಟು ಡಿಗ್ರಿಗೆ ಸಮ ಆಗಿರುತ್ತೆ ಅಂತ ಅಭ್ಯಾಸ ಮಾಡಿದಿರಿ. ಎಷ್ಟು ಡಿಗ್ರಿ ಆಗಿರುತ್ತೆ? 360 ಡಿಗ್ರಿಗೆ ಸಮ ಆಗಿರುತ್ತೆ. ನೀವು ಯಾವುದೇ ಬಹುಭುಜಾಕೃತಿಯನ್ನ ತಗೊಳ್ಳಿ, ಆ ಬಹುಭುಜಾಕೃತಿಯಲ್ಲಿ ಬರ್ತಕ್ಕಂಥ ಎಲ್ಲ ಹೊರಕೋನಗಳ ಮೊತ್ತ ಎಷ್ಟಾಗಿರುತ್ತೆ? 360 ಡಿಗ್ರಿಗೆ ಸಮ ಆಗಿರುತ್ತೆ. ಆ ಒಂದು ತತ್ವ ಆಧಾರದ ಮೇಲೆ ಒಂದು ಸಮಸ್ಯೆಯನ್ನು ಕೂಡ ಅಭ್ಯಾಸ ಮಾಡಿದ್ವಿ. ಈಗ ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ. ಅಭ್ಯಾಸ 4.2. ಮೊದಲನೇ ಪ್ರಶ್ನೆ, ಈ ಕೆಳಗಿನ ಚಿತ್ರಗಳಲ್ಲಿ x ನ ಬೆಲೆ ಕಂಡು ಹಿಡಿಯಿರಿ. ಒಂದು ರೇಖಾಚಿತ್ರವನ್ನ ನೀಡಲಾಗಿದೆ. ಆ ರೇಖಾಚಿತ್ರವನ್ನು ನಾವು ಮೊದಲು ಬರ್ಕೊಳ್ಳೋಣ. ಈ ರೀತಿ ರೇಖಾಚಿತ್ರವನ್ನ ನೀಡಲಾಗಿದೆ. ಇಲ್ಲಿ x ಕೋನ, ಇಲ್ಲಿ 60 ಡಿಗ್ರಿ ಅಳತೆಯನ್ನು ನೀಡಲಾಗಿದೆ. ಇಲ್ಲಿ ಈ ರೀತಿಯ ಒಂದು ಸಮಸ್ಯೆಯನ್ನ ನೀಡಲಾಗಿದೆ. ಈ ಸಮಸ್ಯೆಯಲ್ಲಿ ನಾವು x ನ ಬೆಲೆಯನ್ನ ಕಂಡುಹಿಡಿಯಬೇಕಾಗುತ್ತೆ. ಹೌದಾ? ಹಾಗಾದ್ರೆ ನಮಗೆ ಕೊಟ್ಟಿರ್ತಕ್ಕಂತಹ ಆಕೃತಿಯಲ್ಲಿ ಎಲ್ಲ ಹೊರಕೋನಗಳ ಮೊತ್ತವನ್ನು ನಾವು ಕಂಡುಹಿಡ್ಕೊಂಡು ಅದರ x ಬೆಲೆನ ನಾವು ಸುಲಭವಾಗಿ ಕಂಡುಹಿಡಿಯಬಹುದು. ಈಗ ಹೊರಕೋನ ಕೊಟ್ಟಿದ್ದಾರಲ್ವಾ, ಆದ್ರಿಂದ ನಾವು ಹೊರಕೋನಗಳ ತತ್ವವನ್ನ ಬಳಸಿಕೊಂಡು ನಾವು x ನ ಬೆಲೆಯನ್ನ ಕಂಡುಹಿಡಿಯಬೇಕಾಗುತ್ತೆ. ಹಾಗಾದ್ರೆ ಇಲ್ಲಿ ನೋಡಿ, ಹೊರಕೋನಗಳು ಎಷ್ಟಿದಾವೆ? 1, 2, 3, 4, 5 ಇದಾವೆ. ಹೌದಾ? ಹಾಗಾದ್ರೆ ನಮಗೆ ಎರಡೇ ಕೋನ ಗೊತ್ತಿದೆ. ಹೌದಾ? ಇಲ್ಲಿ ಈ ಕೋನ ಎಷ್ಟು, ಈ ಕೋನ ಎಷ್ಟು ಅಂತ ನಮಗೆ ಗೊತ್ತಿಲ್ಲ. ಆ ಕೋನಗಳನ್ನ ನಾವೇನ್ ಮಾಡ್ಕೋಬೇಕು? ನಾವೇ ಗುರ್ತು ಮಾಡ್ಕೋಬೇಕು. ಹಾಗಾದ್ರೆ ಇಲ್ಲಿ ಒಂದು ಸರಳ ರೇಖೆ ಇರೋದ್ರಿಂದ, ಇದು ಕಿರಣ ಆಗಿರೋದ್ರಿಂದ ಹೇಳಿಕೆ ಪ್ರಕಾರ ಈ ಎರಡು ಪಾರ್ಶ್ವ ಕೋನಗಳ ಮೊತ್ತ ಎಷ್ಟು ಡಿಗ್ರಿ ಆಗಿರುತ್ತೆ? 180 ಡಿಗ್ರಿ ಆಗಿರುತ್ತೆ. ಇಲ್ಲಿ ಒಳಕೋನ 90 ಡಿಗ್ರಿ ಇದ್ರೆ ಹೊರಕೋನನು ಕೂಡ ಎಷ್ಟು ಡಿಗ್ರಿ ಆಗಿರುತ್ತೆ? 90 ಡಿಗ್ರಿನೇ ಆಗಿರುತ್ತೆ. ಹೌದಾ? ನೋಡಿ, ಇದು 90 ಡಿಗ್ರಿ, ಒಳಕೋನ 90 ಡಿಗ್ರಿ, ಹೊರಕೋನ 90 ಡಿಗ್ರಿ, ಇವೆರಡು ಪಾರ್ಶ್ವ ಕೋನಗಳು. ಹೌದಾ? ಹಾಗಾದ್ರೆ ಎರಡು ಪಾರ್ಶ್ವ ಕೋನಗಳ ಮೊತ್ತ 180 ಡಿಗ್ರಿಗೆ ಸಮ ಆಗಿರುತ್ತೆ. ಅದೇ ರೀತಿ ಈ ಕೋನ ಕೊಟ್ಟಿದ್ದಾರೆ, ಇಲ್ಲಿ ಸಿಂಪಲ್ ಕೊಟ್ಟಿದ್ದಾರೆ, ಒಂದು ಚಿಹ್ನೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಚಿಹ್ನೆ ಅಂದ್ರೆ ಎಷ್ಟು ಡಿಗ್ರಿ? ಇದು ಕೋನ ಎಷ್ಟು ಡಿಗ್ರಿ ಹೊಂದಿರುತ್ತೆ? 90 ಡಿಗ್ರಿ ಅಳತೆಯನ್ನ ಹೊಂದಿರುತ್ತೆ. ಈಗ ನಮಗೆ ಹೊರ ಕೋನಗಳೆಲ್ಲ ಸಿಕ್ಕುವಲ್ವಾ? ಈಗ ನಾವು x ನ ಬೆಲೆಯನ್ನು ಸುಲಭವಾಗಿ ಕಂಡುಹಿಡಿಯಬಹುದು. ಆ ಎಲ್ಲ ಕೋನಗಳನ್ನ ಬರ್ಕೊಳ್ಳೋಣ. x ಪ್ಲಸ್ 90 ಡಿಗ್ರಿ ಪ್ಲಸ್ 60 ಡಿಗ್ರಿ ಪ್ಲಸ್ 90 ಡಿಗ್ರಿ ಪ್ಲಸ್ 70 ಡಿಗ್ರಿ ಈಸ್ ಈಕ್ವಲ್ ಟು ಎಷ್ಟು ಡಿಗ್ರಿಗೆ ಸಮ? 360 ಡಿಗ್ರಿಗೆ ಸಮನಾಗಿರುತ್ತೆ. therefore x ಪ್ಲಸ್ ನಾವು ಇಲ್ಲಿರ್ತಕ್ಕಂತಹ ಎಲ್ಲ ಕೋನಗಳ ಮೊತ್ತವನ್ನು ನಾವು ಕಂಡುಹಿಡ್ಕೋಬೇಕು. 90 90 ಎಷ್ಟು? 180. 180ಕ್ಕೆ 60 ಕೂಡಿಸ್ಕೊಳ್ಳಿ. ಎಷ್ಟಾಗತ್ತೆ? 14ಕ್ಕೆ 4 ದಶಕ 1. 240. 240ಕ್ಕೆ 70 ಕೂಡಿಸ್ಕೊಳ್ಳಿ. 0 7 4 11 ದಶಕ 1
ಅಲ್ಲಿಗೆ ಎಷ್ಟಾಯ್ತು 310 ಆಯ್ತು. ದೇರ್ಫೋರ್ ಈ 4 ಸಂಖ್ಯೆಗಳ ಮೊತ್ತ 310 ಡಿಗ್ರಿ ಈಸ್ ಈಕ್ವಲ್ ಟು 360 ಡಿಗ್ರಿ ಆಗಿರುತ್ತೆ. ನಮಗೆ x ನ ಬೆಲೆ ಬೇಕು. ದೇರ್ಫೋರ್ x ಈಕ್ವಲ್ಸ್ 360 ಡಿಗ್ರಿ ಪ್ಲಸ್ 310 ಅನ್ನ ನಾವು ಸ್ಥಳಾಂತರಿಸಿದ್ರೆ ಮೈನಸ್ 310 ಡಿಗ್ರಿ ಆಗುತ್ತೆ. therefore x equals 360ರಲ್ಲಿ 310 ಡಿಗ್ರಿಯನ್ನು ನಾವು ಕಳ್ಕೋಬೇಕು. ಕಳ್ಕೊಂಡ್ರೆ ನಮಗೆ ಎಷ್ಟು ಬರುತ್ತೆ ನೋಡಿ, 6ರಲ್ಲಿ 1ಅನ್ನ ಕಳೆದ್ರೆ 5, 3 3 0. that equals therefore x equals ಎಷ್ಟು ಡಿಗ್ರಿ ಆಗಿರುತ್ತೆ, 50 ಡಿಗ್ರಿ ಆಗಿರುತ್ತೆ. ಹೌದಾ, ನಾವು ಕಂಡುಹಿಡಿದಿರೋ ಬೆಲೆ ಸರಿ ಇದೆಯಾ ಅಂತ ಬೇಕಾದ್ರೆ ನೀವು ತಾಳೆ ನೋಡಬಹುದು. ಹೇಗೆ ತಾಳೆ ನೋಡಬಹುದು ಅಂದ್ರೆ ನೋಡಿ, ಈ ಎಷ್ಟು ಕೋನಗಳ ಮೊತ್ತ 310 ಹೌದಾ, ಪ್ಲಸ್ ಎಕ್ಸ್ ನ ಬೆಲೆ ಗೊತ್ತಾಯ್ತು ನಮಗೆ. ಎಕ್ಸ್ ನ ಬೆಲೆ ಎಷ್ಟಿದೆ, 50 ಇದೆ ಹೌದಾ. 310ಕ್ಕೆ 50ಅನ್ನ ಕೂಡಿಸಿದ್ರೆ ಎಷ್ಟಾಗತ್ತೆ, 360 ಡಿಗ್ರಿ ಆಗತ್ತೆ. ಈ ರೀತಿಯಾಗಿ ನಾವು ತಾಳೆಯನ್ನ ನೋಡಬಹುದು. ನಿಮಗೆ ಗೃಹ ಕೆಲಸಕ್ಕೆ ಒಂದು ಸಮಸ್ಯೆಯನ್ನ ನೀಡ್ತೀನಿ, ನೀವು ಇದೇ ರೀತಿ ಎಕ್ಸ್ ನ ಬೆಲೆಯನ್ನ ಕಂಡುಹಿಡ್ಕೊಂಡು ಬರ್ಬೇಕಾಗತ್ತೆ. ಈ 125 ಡಿಗ್ರಿ, ಇದು ಕೋನ ಎಕ್ಸ್ ಡಿಗ್ರಿ. ಅದೇ ರೀತಿ ಇಲ್ಲಿ ಕೋನ 125 ಡಿಗ್ರಿ ಬಂದಿದೆ ಹೌದಾ. ಇದು ಒಂದು ತ್ರಿಭುಜಾಕೃತಿ ಆಗಿದೆ. ಅದು ತ್ರಿಭುಜದ ಹೊರಕೋನಗಳನ್ನ ಕೊಟ್ಟಿದ್ದಾರೆ. ಅಲ್ಲಿ ಒಂದು ಹೊರಕೋನದ ಅಳತೆನ ಎಕ್ಸ್ ಡಿಗ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ನಾವು ಎಕ್ಸ್ ನ ಅಳತೆ ಎಷ್ಟು ಅಂತ ನಾವು ಕಂಡುಹಿಡಿಬೇಕಾಗತ್ತೆ ಹೌದಾ. ನೀವು ಈ ಸಮಸ್ಯೆಯನ್ನ ನೀವು ಮನೆಯಲ್ಲಿ ಬಿಡಿಸಿ. ಮುಂದಿನ ಸಮಸ್ಯೆ ಗಮನಿಸೋಣ. ಪ್ರತಿ ಹೊರಕೋನದ ಅಳತೆ ಹೊರಕೋನದ ಅಳತೆ 45 ಡಿಗ್ರಿ ಇರುವ ಒಂದು ನಿಯಮಿತ ಬಹುಭುಜದ ಬಾಹುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಪ್ರಶ್ನೆ ನೋಡಿ, ಪ್ರತಿ ಹೊರಕೋನದ ಅಳತೆಯು 45 ಡಿಗ್ರಿ ಇದೆ. ಯಾವುದೋ ಒಂದು ನಿಯಮಿತ ಬಹುಭುಜಾಕೃತಿಯನ್ನ ನೀಡಲಾಗಿದೆ. ಆ ನಿಯಮಿತ ಬಹುಭುಜಾಕೃತಿಯ ಎಲ್ಲ ಹೊರಕೋನದ ಅಳತೆ ಎಷ್ಟು ಡಿಗ್ರಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ, 45 ಡಿಗ್ರಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಆ ನಿಯಮಿತ ಬಹುಭುಜಾಕೃತಿ ಎಷ್ಟು ಬಾಹುಗಳನ್ನ ಹೊಂದಿದೆ ಅಥವಾ ಬಾಹುಗಳ ಸಂಖ್ಯೆ ಎಷ್ಟು ಅನ್ನೋದನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಕಂಡುಹಿಡಿಬೇಕಾಗುತ್ತೆ. ಕೊಟ್ಟಿರೋ ದತ್ತಾಂಶನ ಬರ್ಕೊಳ್ಳೋಣ. ನಮಗೆ ಯಾವ ಕೋನದ ಅಳತೆ ಕೊಟ್ಟಿದ್ದಾರೆ, ಹೊರ ಕೋನದ ಅಳತೆ ಕೊಟ್ಟಿದ್ದಾರೆ. ಹಾಗಾದ್ರೆ ಆ ಒಂದು ಆಕೃತಿಯ ಎಲ್ಲ ಹೊರ ಕೋನದ ಅಳತೆ ಈಕ್ವಲ್ಸ್, ನಮಗೆ ಗೊತ್ತಿದೆ ಎಲ್ಲ ಹೊರಕೋನದ ಅಳತೆ, ಯಾವುದೇ ಒಂದು ನಿಯಮಿತ ಬಹುಭುಜಾಕೃತಿಯ ಎಲ್ಲ ಹೊರಕೋನಗಳ ಅಳತೆ ಎಷ್ಟು ಡಿಗ್ರಿ ಆಗಿರುತ್ತೆ, 360 ಡಿಗ್ರಿ ಆಗಿರುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರತಿ ಹೊರಕೋನದ ಅಳತೆ ಎಷ್ಟು ಡಿಗ್ರಿ ಆಗಿದೆ, 45 ಡಿಗ್ರಿ ಆಗಿದೆ. ಹಾಗಾದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರತಿ ಹೊರಕೋನದ ಅಳತೆ ಎಷ್ಟು ಡಿಗ್ರಿ ಆಗಿದೆ, 45 ಡಿಗ್ರಿ ಆಗಿದೆ. ಹಾಗಾದ್ರೆ ಆ ಒಂದು ಆಕೃತಿ ಹೊಂದಿರುವ ಬಾಹುಗಳ ಸಂಖ್ಯೆಯನ್ನ ನಾವೇನ್ ಮಾಡ್ಬೇಕಾಗತ್ತೆ, ಕಂಡುಹಿಡಿಬೇಕಾಗತ್ತೆ. therefore ಒಟ್ಟು
ಹೊರ ಕೋನಗಳ ಸಂಖ್ಯೆ ಎಷ್ಟು ಅಂತ ಗೊತ್ತಾದ್ರೆ ನಮಗೆ ಬಾಹುಗಳ ಸಂಖ್ಯೆ ಎಷ್ಟು ಅಂತಲೂ ಸಹ ಗೊತ್ತಾಗತ್ತೆ. ಪ್ರತಿ ಹೊರಕೋನಗಳ ಸಂಖ್ಯೆ ಇಸ್ ಈಕ್ವಲ್ ಟು, ನಾವು ಪ್ರತಿ ಹೊರಕೋನದ ಸಂಖ್ಯೆಯನ್ನು ಕಂಡುಹಿಡಿಯಬೇಕು ಅಂದ್ರೆ ಎಲ್ಲಾ ಹೊರಕೋನಗಳ ಅಳತೆಯಲ್ಲಿ ಪ್ರತಿ ಹೊರಕೋನದ ಅಳತೆಯನ್ನು ನಾವೇನ್ ಮಾಡ್ಬೇಕಾಗತ್ತೆ, ಭಾಗಿಸ್ಕೊಳ್ಬೇಕಾಗತ್ತೆ. ದಟ್ ಈಕ್ವಲ್ಸ್ 45 ಡಿಗ್ರಿ ಆಗಿದೆ. ಹಾಗಾದ್ರೆ 45 ಒಂದೇ 45, 45 ಎಂಟ್ಲೆ 360 ಡಿಗ್ರಿ ಆಗತ್ತೆ. Therefore, ಹಾಗಾದ್ರೆ ಎಷ್ಟು ಹೊರಕೋನಗಳ ಸಂಖ್ಯೆಯನ್ನ ಹೊಂದಿದೆ? 8 ಹೊಂದಿದೆ. ಆದ್ರಿಂದ ಈ ಒಂದು ಬಹುಭುಜಾಕೃತಿಯು ಹೊಂದಿರತಕ್ಕಂತಹ ಬಾಹುಗಳ ಸಂಖ್ಯೆ ಎಷ್ಟು? 8. Therefore, ಬಹುಭುಜದಲ್ಲಿ ಇರುವ ಬಾಹುಗಳ ಸಂಖ್ಯೆ ಎಷ್ಟಾಗಿರುತ್ತೆ? 8 ಆಗಿರುತ್ತೆ. ಈ ರೀತಿ ನಾವು ಹೊರಕೋನದ ಅಳತೆಯನ್ನ ಕೊಟ್ಟಾಗ ಆ ಆಕೃತಿಯು ಹೊಂದಿರತಕ್ಕಂತಹ ಬಾಹುಗಳ ಸಂಖ್ಯೆಯನ್ನ ಕಂಡುಹಿಡಿಬಹುದು. ನಿಮಗೆ ಇದೇ ರೀತಿ ಗೃಹ ಕೆಲಸಕ್ಕೆ ಒಂದು ಸಮಸ್ಯೆಯನ್ನ ನೀಡ್ತೀನಿ. ಗೃಹ ಕೆಲಸದ ಸಮಸ್ಯೆ ಒಂದು ನಿಯಮಿತ ಬಹುಭುಜದ ಪ್ರತಿ ಹೊರಕೋನದ ಅಳತೆಯು ಅಳತೆಯು 24 ಡಿಗ್ರಿ ಇದ್ದಾಗ ಅದು ಹೊಂದಿರುವ ಬಾಹುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಈಗ ತಾನೇ ಈ ರೀತಿಯ ಸಮಸ್ಯೆಯನ್ನು ಬಿಡಿಸಿದ್ವಿ. ಏನ್ ಕೊಟ್ಟಿದ್ದಾರೆ? ನಿಯಮಿತ ಬಹುಭುಜಾಕೃತಿಯ ಪ್ರತಿ ಹೊರಕೋನದ ಅಳತೆ ಎಷ್ಟು ಡಿಗ್ರಿ ಕೊಟ್ಟಿದ್ದಾರೆ? 24 ಡಿಗ್ರಿ ಕೊಟ್ಟಿದ್ದಾರೆ. ಎಲ್ಲ ಹೊರಕೋನಗಳ ಅಳತೆ ಎಷ್ಟಿದೆ ಅಂತ ನಿಮಗೆ ಗೊತ್ತು, ಹೌದಾ? ಎಷ್ಟಾಗಿರುತ್ತೆ? 360ರಿಂದ ನಾವು 24 ಭಾಗಿಸಿದ್ರೆ ಆ ಒಂದು ನಿಯಮಿತ ಬಹುಭುಜಾಕೃತಿಯು ಹೊಂದಿರತಕ್ಕಂತಹ ಬಾಹುಗಳ ಸಂಖ್ಯೆ ಎಷ್ಟು ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗತ್ತೆ. ಮುಂದಿನ ಸಮಸ್ಯೆ ಗಮನಿಸೋಣ. ಕೆಳಗೆ ತಿಳಿಸಿರುವ ಸಂಖ್ಯೆಯ ಬಾಹುಗಳಲ್ಲಿ ಬಾಹುಗಳಲ್ಲಿ ಮೊದಲನೇ ಪ್ರಶ್ನೆ, ನಿಯಮಿತ ಬಹುಭುಜಗಳಲ್ಲಿ ಪ್ರತಿ ಹೊರಕೋನದ ಅಳತೆಯನ್ನು
ಬಹುಭುಜಾಕೃತಿಗಳಲ್ಲಿ ಪ್ರತಿ ಹೊರಕೋನದ ಅಳತೆಯನ್ನು ನಾವು ಕಂಡುಹಿಡಬೇಕು. ಹಿಂದಿನ ಸಮಸ್ಯೆಯಲ್ಲಿ ಹೊರಕೋನ ಕೊಟ್ಟು ಆ ಆಕೃತಿ ಹೊಂದಿರತಕ್ಕಂತಹ ಬಾಹುಗಳ ಸಂಖ್ಯೆಯನ್ನ ಕೇಳಿದ್ರು. ಇಲ್ಲಿ ಏನಾಗಿದೆ, ಬಾಹುಗಳ ಸಂಖ್ಯೆಯನ್ನ ಕೊಟ್ಟಿದ್ದಾರೆ. ನಾವು ಪ್ರತಿ ನಿಯಮಿತ ಬಹುಭುಜದ ಹೊರಕೋನ ಎಷ್ಟು ಬರುತ್ತೆ ಅಂತ ನಾವೇನ್ ಮಾಡ್ಬೇಕಾಗತ್ತೆ, ಕಂಡುಹಿಡಿಬೇಕಾಗತ್ತೆ. ಕೊಟ್ಟಿರ್ತಕ್ಕಂಥ ದತ್ತಾಂಶನ ಬರ್ಕೊಳ್ಳೋಣ. ಎಷ್ಟು ಬಾಹುಗಳು ಕೊಟ್ಟಿದ್ದಾರೆ, 9 ಬಾಹುಗಳನ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ ಈ ಪ್ರಶ್ನೆಗೆ ಉತ್ತರವನ್ನ ಕಂಡುಹಿಡಿಯೋಣ. ನಮಗೆ ಗೊತ್ತಿದೆ ಎಲ್ಲ ಬಹುಭುಜಾಕೃತಿಯ ಹೊರಕೋನಗಳ ಮೊತ್ತ ಎಷ್ಟು ಡಿಗ್ರಿ ಆಗಿರುತ್ತೆ, 360 ಡಿಗ್ರಿ ಆಗಿರುತ್ತೆ. ಕೊಟ್ಟಿರೋದು ಯಾವುದು, ಬಾಹುಗಳ ಸಂಖ್ಯೆ ಕೊಟ್ಟಿದ್ದಾರೆ. ಹಾಗಾದ್ರೆ ಬಾಹುಗಳ ಸಂಖ್ಯೆ ಎಷ್ಟು ಕೊಟ್ಟಿದ್ದಾರೆ, 9 ಕೊಟ್ಟಿದ್ದಾರೆ. ನಾವು ಏನನ್ನ ಕಂಡುಹಿಡಿಬೇಕು, ಪ್ರತಿ ಹೊರಕೋನದ ಅಳತೆಯನ್ನ ಕಂಡುಹಿಡಿಬೇಕು. therefore ಪ್ರತಿ ಹೊರಕೋನದ ಅಳತೆ ಈಕ್ವಲ್ಸ್ ನಾವೇನ್ ಮಾಡ್ಬೇಕು, 360 9ರಿಂದ ಭಾಗಿಸಿದ್ರೆ ನಮಗೆ ಆ ಒಂದು ನಿಯಮಿತ ಬಹುಭುಜದಲ್ಲಿ ಇರ್ತಕ್ಕಂತಹ ಪ್ರತಿ ಹೊರಕೋನದ ಅಳತೆ ಎಷ್ಟಿದೆ ಅಂತ ನಮಗೆ ಗೊತ್ತಾಗತ್ತೆ. ನಾವು ಇದನ್ನ ಭಾಗಿಸೋಣ. 9 1 9, 9 4 36 0. therefore ಹಾಗಾದ್ರೆ ಈ ಆಕೃತಿ ಹೊಂದಿರತಕ್ಕಂತಹ ಹೊರಕೋನದ ಅಳತೆಯು ಪ್ರತಿ ಹೊರಕೋನದ ಅಳತೆಯು ಎಷ್ಟು ಡಿಗ್ರಿ ಆಗಿರುತ್ತದೆ, 40 ಡಿಗ್ರಿಗೆ ಸಮ ಆಗಿರುತ್ತದೆ. ಇದು ಮುಗಿತು, ಹೌದಾ? ಈಗ ಎರಡನೇ ಸಮಸ್ಯೆನ ತಗೊಳ್ಳೋಣ. ಎಲ್ಲ ಹೊರಕೋನಗಳ ಮೊತ್ತ 360 ಡಿಗ್ರಿ ಆಗಿರುತ್ತೆ. ಬಾಹುಗಳ ಸಂಖ್ಯೆ ನಾವೀಗ ಎಷ್ಟು ತಗೊಳ್ಳೋಣ, 15 ಅಂತೇಳಿ ತಗೊಳ್ಳೋಣ. ಆಗ ಪ್ರತಿ ಹೊರಕೋನದ ಅಳತೆಯನ್ನ ಕಂಡುಹಿಡಬೇಕು ಅಂದ್ರೆ ನಾವು 360 ಡಿಗ್ರಿನಲ್ಲಿ 15ರಿಂದ ಭಾಗಿಸ್ಬೇಕು. 15ರಿಂದ ಭಾಗಿಸೋಣ. 15 1 15, 15 2 30 ಬರುತ್ತೌದಾ? ಇನ್ನು 6 ಉಳಿತು, ಎಷ್ಟಾಯ್ತು, 60 ಆಯ್ತು. 15 4 60, ದಟ್ ಈಕ್ವಲ್ಸ್ ಎಷ್ಟು ಡಿಗ್ರಿ ಆಯ್ತು, 24 ಡಿಗ್ರಿ ಆಯ್ತು. ಹಾಗಾದ್ರೆ 15 ಬಾಹುಗಳನ್ನು ಹೊಂದಿರತಕ್ಕಂತಹ ಒಂದು ನಿಯಮಿತ ಬಹುಭುಜಾಕೃತಿಯ ಪ್ರತಿ ಹೊರಕೋನದ ಅಳತೆಯು ಎಷ್ಟು ಡಿಗ್ರಿ ಆಗಿರುತ್ತೆ, 24 ಡಿಗ್ರಿ ಆಗಿರುತ್ತೆ ಅಂತ ನಾವು ಕಂಡುಹಿಡಿಯಬಹುದು. ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಈಗ ಚತುರ್ಭುಜಗಳ ವಿಧಗಳನ್ನ ಅಭ್ಯಾಸ ಮಾಡೋಣ. ಚತುರ್ಭುಜಗಳ ವಿಧಗಳು. ಇಲ್ಲಿ ಎರಡು ರೀತಿಯ ರೇಖಾಚಿತ್ರಗಳನ್ನ ನಾವು, ಎರಡು ಗುಂಪುಗಳನ್ನು
ಏನಾದ್ರು ವ್ಯತ್ಯಾಸ ಇದೆಯಾ ಅಥವಾ ಸಾಮಾನ್ಯ ಅಂಶ ಏನಾದ್ರು ಇದೆಯಾ ಅಂತ ನಾವು ಗುರುತಿಸಬೇಕಾಗುತ್ತೆ. ಈ ಚಿತ್ರಗಳನ್ನ ಗಮನಿಸೋಣ. ಈ ಚಿತ್ರದಲ್ಲಿ ಈ ರೀತಿ ಚಿಹ್ನೆ ಬಾಣದ ಗುರುತನ್ನ ಹಾಕಿದೀವಲ್ಲ, ಈ ಬಾಣದ ಗುರುತು ಏನನ್ನ ಸೂಚಿಸುತ್ತಪ್ಪ ಅಂದ್ರೆ ಆ ರೇಖೆಗಳು ಸಮಾಂತರ ರೇಖೆಗಳಾಗಿವೆ ಅನ್ನೋದನ್ನ ಸೂಚಿಸುತ್ತೆ. ಸಮಾಂತರ ರೇಖೆಗಳ ಪರಿಚಯ ನಿಮಗಿದೆ ಅಂತ ಅನ್ಕೊಳ್ತೀನಿ, ಹೌದಾ? ಸಮಾಂತರ ರೇಖೆಗಳನ್ನ ನಾವು ಬಾಣದ ಗುರುತು, ಈ ರೀತಿಯ ಬಾಣದ ಗುರುತಿನಿಂದ ನಾವೇನ್ ಮಾಡ್ತೀವಿ, ಸೂಚಿಸ್ತೀವಿ. ಈ ಮೊದಲನೇ ಚಿತ್ರದಲ್ಲಿ ನೋಡಿ, ಇಲ್ಲಿ ಈ ಸಮಾಂತರ ರೇಖೆಗಳನ್ನ ಸೂಚಿಸುತ್ತೆ ಬಾಣದ ಗುರುತು, ಹೌದಾ? ಎಷ್ಟು ಜೊತೆ ಸಮಾಂತರ ರೇಖೆಗಳಿದಾವೆ? ಇಲ್ಲಿ ಒಂದು ಜೊತೆ ಸಮಾಂತರ ರೇಖೆ ಇದೆ. ಅದೇ ರೀತಿ ಈ ಚಿತ್ರದಲ್ಲೂ ಗಮನಿಸಿ, ಇಲ್ಲೂ ಕೂಡ ಒಂದು ಜೊತೆ ಸಮಾಂತರ ರೇಖೆಗಳನ್ನ ಹೊಂದಿದೆ. ಈ ರೇಖಾಚಿತ್ರದಲ್ಲೂ ಸಹ ಒಂದು ಜೊತೆ ನೋಡಿ, ಇವು ಸಮಾಂತರ ರೇಖೆಗಳಾಗಿವೆ, ಹೌದಾ? ಹಾಗಾದ್ರೆ ಒಂದು ಜೊತೆ ಸಮಾಂತರ ರೇಖೆಗಳನ್ನ ಈ ಎಲ್ಲ ಆಕೃತಿಗಳು ಒಳಗೊಂಡಿವೆ. ಈ ಚಿತ್ರದಲ್ಲಿ ಗಮನಿಸೋಣ. ಈ ಒಂದು ಗುಂಪಿನಲ್ಲಿ ಇಲ್ಲಿ ಈ ಒಂದು ಜೊತೆ ಸಮಾಂತರ ರೇಖೆಗಳು ಸಮ ಆಗಿದ್ದಾವೆ, ಆದ್ರೆ ಎಷ್ಟು ಬಾಹುಗಳನ್ನು ಒಳಗೊಂಡಿದೆ ಈ ಆಕೃತಿ ನೋಡಿ? 1 2 3 4 5 ಒಳಗೊಂಡಿದೆ. ಆದ್ರಿಂದ ಇದು ಚತುರ್ಭುಜ ಅಲ್ಲ. ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ ಯಾವುದೇ ಬಾಹುಗಳು ಸಮಾಂತರ ರೇಖೆಗಳನ್ನ ಒಳಗೊಂಡಿಲ್ಲ. ಆದ್ರಿಂದ ನಾವು ಏನನ್ನ ಸಾಮಾನ್ಯೀಕರಿಸಬಹುದಪ್ಪ ಅಂದ್ರೆ, ಇವೆಲ್ಲ ಚತುರ್ಭುಜಗಳು, ಹೌದಾ? ಯಾವುದೇ ಒಂದು ಚತುರ್ಭುಜದಲ್ಲಿ ಒಂದು ಜೊತೆ ಸಮಾಂತರ ರೇಖೆ ತ್ರಾಪಿಜ್ಯ ಅಂತ ಹೇಳ್ಬಿಟ್ಟು ಕರಿತೀವಿ. ಆ ಒಂದು ಚತುರ್ಭುಜ ವಿಧಕ್ಕೆ ಏನಂತ ಹೆಸರಿಸಬಹುದು ಅಂದ್ರೆ ತ್ರಾಪಿಜ್ಯ. ಏನಂತ ಹೆಸರಿಸಬಹುದು? ತ್ರಾಪಿಜ್ಯ. ತ್ರಾಪಿಜ್ಯವು ಕೂಡ ಚತುರ್ಭುಜನೇ ಆಗಿರುತ್ತೆ, ಆದ್ರೆ ಅಲ್ಲಿ ಒಂದು ಜೊತೆ ರೇಖೆಗಳು ಏನಾಗಿರ್ತವೆ? ಸಮಾಂತರ ರೇಖೆಗಳಾಗಿರ್ತವೆ. ಹಾಗಾದ್ರೆ ತ್ರಾಪಿಜ್ಯವು ಒಂದು ಚತುರ್ಭುಜ ಹೌದು, ಹಾಗೆ ಒಂದು ಜೊತೆ ಸಮಾಂತರ ರೇಖೆಗಳು ಹೊಂದಿರುತ್ತದೆ. ಈ ಒಂದು ವಿಶೇಷ ಒಂದು ಚತುರ್ಭುಜಕ್ಕೆ ನಾವು ಏನಂತ ಕರಿತೀವಪ್ಪ? ತ್ರಾಪಿಜ್ಯ ಅಂತ ಹೇಳ್ಬಿಟ್ಟು ಹೆಸರಿಸ್ತೀವಿ. ಹಾಗಾದ್ರೆ ತ್ರಾಪಿಜ್ಯ ಅಂದ್ರೆ ಏನು ಅಂತ ನೋಡೋಣ. ತ್ರಾಪಿಜ್ಯ ಅಂದ್ರೆ ಒಂದು ಜೊತೆ ಸಮಾಂತರ ಬಾಹುಗಳನ್ನು ಹೊಂದಿರುವ ಚತುರ್ಭುಜವೇ ತ್ರಾಪಿಜ್ಯ. ಸಮಾಂತರ ರೇಖೆಗಳನ್ನು ನಾವು ಸಮಾಂತರ ಬಾಹುಗಳು ಅಂತಲೂ ಸಹ ಕರಿತೀವಿ. ಅರ್ಥ ಆಯ್ತಾ? ಹಾಗಾದ್ರೆ ಈ ಒಂದು ರೇಖಾಚಿತ್ರಗಳಲ್ಲಿ ನೋಡಿ, ಒಂದು ಜೊತೆ ಸಮಾಂತರ ಬಾಹುಗಳನ್ನು ಹೊಂದಿರುವ ಚತುರ್ಭುಜಕ್ಕೆ ನಾವೇನಂತ ಕರಿತೀವಿ? ತ್ರಾಪಿಜ್ಯ ಅಂತ ಹೇಳ್ಬಿಟ್ಟು ಕರಿತೀವಿ. ಮುಂದಿನ ವಿಧವನ್ನ ಗಮನಿಸೋಣ.
ಗಮನಿಸೋಣ. ಈ ಒಂದು ರೇಖಾಚಿತ್ರವನ್ನ ಗಮನಿಸಿ. ಇಲ್ಲಿ ನೋಡಿ, ಈ ಬಾಹುಗೆ ಈ ಬಾಹು ಸಮನಾಗಿದೆ. ಈ ಚತುರ್ಭುಜದ ಈ ಬಾಹುಗೆ ಈ ಬಾಹು ಏನಾಗಿದೆ, ಸಮನಾಗಿದೆ. ಇದಕ್ಕೆ ಹೆಸರನ್ನ ಕೊಡೋಣ. ಎ ಬಿ ಸಿ ಡಿ. ಎ ಬಿ ಸಿ ಡಿ ಒಂದು ಚತುರ್ಭುಜ, ಹೌದಾ? ಈ ಚತುರ್ಭುಜದ ವಿಶೇಷತೆ ಏನಿದೆಯಪ್ಪ ಅಂದ್ರೆ, ಇಲ್ಲಿ ಗಮನಿಸಿ, ಎಡಿ ಬಾಹು ಏನಿದೆಯೋ ಅಳತೆ ಎ ಬಿ ಬಾಹುವಿನ ಅಳತೆ ಎ ಡಿ ಬಾಹುವಿನ ಅಳತೆಗೆ ಏನಾಗಿದೆ, ಸಮನಾಗಿದೆ. ಹಾಗಾದ್ರೆ ಎ ಬಿ ಮತ್ತು ಎ ಡಿ ಬಾಹುಗಳು ಎಂತ ಬಾಹುಗಳು? ಅವೆರಡು ಪಾರ್ಶ್ವ ಬಾಹುಗಳಾಗಿವೆ. ಅದೇ ರೀತಿ ಬಿ ಸಿ ಬಾಹುವಿನ ಅಳತೆಗೆ ಸಿ ಡಿ ಬಾಹುವಿನ ಅಳತೆ ಏನಾಗಿದೆ, ಸಮನಾಗಿದೆ. ಇವು ಕೂಡ ಎಂತ ಬಾಹುಗಳಾಗಿವೆ? ಪಾರ್ಶ್ವ ಬಾಹುಗಳಾಗಿವೆ. ನೋಡಿ, ಈ ಚಿತ್ರದಲ್ಲೂ ಅಷ್ಟೇ ಈ ಎರಡು ಪಾರ್ಶ್ವ ಬಾಹುಗಳು ಸಮ, ಈ ಎರಡು ಪಾರ್ಶ್ವ ಬಾಹುಗಳು ಸಮ. ಈ ಚಿತ್ರನ ಅದೇ ರೀತಿಯ ಅಂಶಗಳನ್ನ ಹೊಂದಿದೆ. ಆದ್ರೆ ಈ ಗುಂಪನ್ನ ಗಮನಿಸೋಣ. ಇಲ್ಲಿ ಪಾರ್ಶ್ವಬಾಹುಗಳು, ಇವೆರಡು ಪಾರ್ಶ್ವಬಾಹುಗಳು ಸಮ, ಆದ್ರೆ ಇದು ಚತುರ್ಭುಜನೇ ಅಲ್ಲ. ಯಾಕೆಂದ್ರೆ ಇಲ್ಲಿ ಎಷ್ಟು ಬಾಹುಗಳನ್ನು ಒಳಗೊಂಡಿದೆ? ಈ ಆಕೃತಿಯು 5 ಬಾಹುಗಳನ್ನು ಹೊಂದಿರೋದ್ರಿಂದ ಇದು ಚತುರ್ಭುಜನೇ ಅಲ್ಲ. ಇಲ್ಲಿ ನೋಡಿ, ಇಲ್ಲಿ ಅಭಿಮುಖ ಬಾಹುಗಳು ಸಮ ಆಗಿದ್ದಾವೆ, ಹೌದಾ? ಎಂತ ಬಾಹುಗಳು ಸಮ ಆಗಿದಾವೆ? ಅಭಿಮುಖ ಬಾಹುಗಳು ಸಮ. ಇದು ಚತುರ್ಭುಜನೇ, ಆದ್ರೆ ಇಲ್ಲಿ ಅಭಿಮುಖ ಬಾಹುಗಳು ಸಮ ಆಗಿದಾವೆ. ಈ ಒಂದು ಗುಂಪಿನಲ್ಲಿ ಏನಾಗಿದಾವೆ? ಪಾರ್ಶ್ವ ಬಾಹುಗಳು ಸಮ ಆಗಿದಾವೆ, ಹೌದಾ? ಇಲ್ಲಿ ನೋಡಿ, ಇಲ್ಲಿ 3 ಬಾಹುಗಳು ಸಮ ಆಗಿದಾವೆ, ಈ ಬಾಹು ಸಮ ಆಗಿಲ್ಲ. ಇಲ್ಲಿ ಬೇರೆ ಬೇರೆ ಅಂಶಗಳನ್ನ ಒಳಗೊಂಡಿದೆ. ಇಲ್ಲಿ ಈ ಮೊದಲನೇ ಗುಂಪಿನಲ್ಲಿ ಇರ್ತಕ್ಕಂತಹ ಆಕೃತಿಗಳು ಒಂದು ಸಾಮಾನ್ಯ ಅಂಶಗಳನ್ನ ಒಳಗೊಂಡಿವೆ. ಆ ಸಾಮಾನ್ಯ ಅಂಶ ಏನಪ್ಪಾ ಅಂದ್ರೆ, ಇಲ್ಲಿ ಕೊಟ್ಟಿರ್ತಕ್ಕಂತಹ ಎಲ್ಲ ಆಕೃತಿಗಳು ಚತುರ್ಭುಜ ಆಕೃತಿಗಳಾಗಿವೆ. ಅದೇ ರೀತಿ ಇಲ್ಲಿ ಎಷ್ಟು ಜೊತೆ? 2 ಜೊತೆ ಪಾರ್ಶ್ವಬಾಹುಗಳು ಏನಾಗಿದ್ದಾವೆ? ಸಮನಾಗಿವೆ. ಹಾಗಾದ್ರೆ 2 ಜೊತೆ ಪಾರ್ಶ್ವಬಾಹುಗಳು ಸಮನಾಗಿರ್ತಕ್ಕಂತಹ ಒಂದು ಆಕೃತಿಗೆ ನಾವು ಏನಂತ ಹೆಸರಿಸಬಹುದಪ್ಪ ಅಂದ್ರೆ, ಇದನ್ನ ನಾವು ಪತಂಗ ಅಂತ ಹೆಸರಿಸ್ತೀವಿ. ಏನಂತೀವಿ? ಪತಂಗ. ನೀವು ಗಾಳಿಪಟ ಎಲ್ಲ ಆಡಿಸಿದಿರಲ್ವಾ? ಗಾಳಿಪಟ ಮಾಡ್ಬೇಕಾದ್ರೆ ನೋಡಿ, ಗಾಳಿಪಟ ಈ ಆಕಾರವನ್ನ ಹೊಂದಿರುತ್ತೆ, ಹೌದಾ? ಅದರಿಂದ ಈ ಗಾಳಿಪಟ ಮಾಡಿದಾಗ ನೀವು ಈ ಆಕೃತಿಯನ್ನ ಪಡಿತೀರಾ. ಆ ಆಕೃತಿಗೆ ನಾವು ಏನಂತ ಕರಿತೀವಪ್ಪ ಅಂದ್ರೆ ಪತಂಗ ಅಂತ ಹೇಳ್ಬಿಟ್ಟು ಕರಿತೀವಿ. ಹಾಗಾದ್ರೆ ಪತಂಗದಲ್ಲಿ ಎಷ್ಟು ಬಾಹುಗಳನ್ನ ಒಳಗೊಂಡಿದೆ? ಪತಂಗವು 4 ಬಾಹುಗಳನ್ನ ಒಳಗೊಂಡಿರುತ್ತೆ. ಅದೇ ರೀತಿ 2 ಜೊತೆ ಪಾರ್ಶ್ವ ಬಾಹುಗಳ ಅಳತೆಗಳು ಏನಾಗಿರ್ತವೆ? ಸಮನಾಗಿರ್ತವೆ. ಹಾಗಾದ್ರೆ ಪತಂಗ ಅಂದ್ರೆ ಪತಂಗವು ಒಂದು ವಿಶೇಷ ರೀತಿಯ ಚತುರ್ಭುಜವಾಗಿದೆ. ಇಲ್ಲಿ ನಿರ್ದಿಷ್ಟವಾಗಿ 2 ಜೊತೆ ಪಾರ್ಶ್ವಬಾಹುಗಳು ಸಮನಾಗಿರುತ್ತವೆ. ಪತಂಗ ಒಂದು ವಿಶೇಷ ರೀತಿಯ ಚತುರ್ಭುಜ ಆಗಿದೆ. ಈ ಪತಂಗದಲ್ಲಿ 2 ಜೊತೆ ನೋಡಿ, ಇದು ಒಂದ್ ಜೊತೆ, ಇದು ಒಂದ್ ಜೊತೆ. ಆದ್ರೆ ಯಾವ ಇಲ್ಲಿ ಎ ಬಿಗೆ ಎಡಿ, ಹೌದಾ? ಎ ಬಿ ಬಾಹುವಿಗೆ ಎಡಿ ಬಾಹು ಸಮ. ಇದು ಒಂದು ಜೊತೆ ಪಾರ್ಶ್ವಬಾಹು ಆಯ್ತು. ಅದೇ ರೀತಿ ಗಮನಿಸಿ, ಇಲ್ಲಿ ಬಿ ಡಿ ಬಾಹುವಿಗೆ ಬಿ ಸಿ ಬಾಹುವಿಗೆ ಡಿ ಸಿ ಬಾಹು, ಬಿ ಸಿ ಬಾಹುವಿಗೆ ಡಿ ಸಿ ಬಾಹುವಿನ ಅಳತೆ ಏನಾಗಿದೆ? ಸಮ ಆಗಿದೆ. ಇವು 2 ಜೊತೆ ಪಾರ್ಶ್ವ ಬಾಹುಗಳು ಸಮನಾಗಿರುತ್ತವೆ. ಯಾವ ಆಕೃತಿಯಲ್ಲಿ ಪಾರ್ಶ್ವ ಬಾಹುಗಳು ಸಮ ಆಗಿರ್ತಾವಪ್ಪ ಅಂದ್ರೆ ಪತಂಗದಲ್ಲಿ. ಇಲ್ಲಿ ಕೆಲವು ರೇಖಾಚಿತ್ರ
ಆಕೃತಿಯನ್ನ ಗಮನಿಸಿದೆ. ಮೊದಲನೇ ಆಕೃತಿಯಲ್ಲಿ ಗಮನಿಸಿ, AB ಬಾಹುವು DC ಬಾಹುವಿಗೆ ಏನಾಗಿದೆ, ಸಮಾಂತರವಾಗಿದೆ, ಸಮಾಂತರ ಬಾಹುವಾಗಿದೆ. ಅದೇ ರೀತಿ ನೋಡಿ, AD ಬಾಹುವಿಗೆ BC ಬಾಹುವು ಏನಾಗಿದೆ, ಸಮಾಂತರ ಬಾಹುವಾಗಿದೆ. ಹಾಗಾದ್ರೆ ಇಲ್ಲಿ ಎಷ್ಟು ಜೊತೆ ಸಮಾಂತರ ಬಾಹುಗಳಿದಾವೆ? 2 ಜೊತೆ ಸಮಾಂತರ ಬಾಹುಗಳಿದಾವೆ. ಹೌದಾ? ನೋಡಿ, AD ಬಾಹುವಿಗೆ BCಯು ಅಭಿಮುಖವಾದ ಬಾಹುವಾಗಿದೆ. ಅದೇ ತರ DC ಬಾಹುವಿಗೆ ABಯು ಏನಾಗಿದೆ, ಅಭಿಮುಖ ಬಾಹು ಆಗಿದೆ. ಈ ಒಂದು ಚತುರ್ಭುಜಾಕೃತಿಯಲ್ಲಿ ಅಭಿಮುಖ ಬಾಹುಗಳು ಏನಾಗಿದ್ದಾವೆ, ಸಮಾಂತರವಾಗಿವೆ. ಅಭಿಮುಖ ಬಾಹುಗಳು ಸಮಾಂತರವಾಗಿವೆ. ಅದೇ ರೀತಿ PQRS ಒಂದು ಚತುರ್ಭುಜದಲ್ಲಿ ನೋಡಿ, PQ ಬಾಹುವಿಗೆ RS ಬಾಹುವು ಸಮಾಂತರ, PS ಬಾಹುವಿಗೆ RQ ಬಾಹು ಏನಾಗಿದೆ, ಸಮಾಂತರ ಆಗಿದೆ. ಇಲ್ಲಿ ಬರೆಯೋಣ, AB ಬಾಹುವಿಗೆ ಯಾವ ಬಾಹು ಸಮಾಂತರ, DC ಬಾಹುವು ಸಮಾಂತರ ಆಗಿದೆ. ಅದೇ ರೀತಿ AD ಬಾಹುವಿಗೆ ಸಮಾಂತರ ಯಾವುದಾಗಿದೆ, BC ಬಾಹುವಾಗಿದೆ. ಸಮಾಂತರ ಅನ್ನೋದನ್ನ ನಾವು ಸಾಂಕೇತಿಕವಾಗಿ ಈ ರೀತಿ ಚಿಹ್ನೆಯನ್ನ ಬಳಸ್ತೀವಿ. ಈ ಒಂದು ರೇಖಾಚಿತ್ರದಲ್ಲಿ ಸಮಾಂತರ ಬಾಹುಗಳನ್ನ ಗುರುತಿಸೋಣ. PQ ಬಾಹುವಿಗೆ RS ಬಾಹುವು ಸಮಾಂತರ ಬಾಹುವಾಗಿದೆ. ಅದೇ ರೀತಿ PS ಬಾಹುವಿಗೆ RQ ಬಾಹು ಏನಾಗಿದೆ, ಸಮಾಂತರ ಬಾಹು ಆಗಿದೆ. ಆದ್ರೆ ಈ ಚಿತ್ರದಲ್ಲಿ ಗಮನಿಸಿ, ABಗೆ DCಯನ್ನು ಸಮಾಂತರ ಬಾಹು ಆಗಿದೆ. ಆದ್ರೆ AD ಬಾಹುಗೆ BC ಬಾಹು ಸಮಾಂತರ ಬಾಹು ಅಲ್ಲ. ಈ ಚಿತ್ರದಲ್ಲೂ ಅಷ್ಟೇ ಸಮಾಂತರ ಬಾಹುಗಳನ್ನ ಒಳಗೊಂಡಿಲ್ಲ. ಆದ್ರೆ ಈ ಗುಂಪಿನಲ್ಲಿ ಏನ್ ವಿಶೇಷತೆಯನ್ನ ಕಾಣಿಸ್ತಾ ಇದೀವಪ್ಪ ಅಂದ್ರೆ, ಅಭಿಮುಖ ಬಾಹುಗಳು ಏನಾಗಿದ್ದಾವೆ, ಸಮಾಂತರ ಆಗಿದೆ. ಹಾಗಾದ್ರೆ ಎಷ್ಟು ಜೊತೆ ಸಮಾಂತರ ಬಾಹುಗಳನ್ನ ಒಳಗೊಂಡಿದೆ? 2 ಜೊತೆ ಸಮಾಂತರ ಬಾಹುಗಳನ್ನ ಒಳಗೊಂಡಿದೆ. ಈ ಒಂದು ಚತುರ್ಭುಜಾಕೃತಿಯ ವಿಧಕ್ಕೆ ನಾವು ಸಮಾಂತರ ಚತುರ್ಭುಜ ಅಂತ ಹೇಳ್ಬಿಟ್ಟು ಕರಿತೀವಿ. ಏನಂತ ಹೆಸರಿಸ್ತೀವಿ? ಸಮಾಂತರ ಚತುರ್ಭುಜ. ಹೆಸರೇ ಸೂಚಿಸುವಂತೆ ಸಮಾಂತರ ಸಮಾಂತರ ಬಾಹುಗಳನ್ನ ಒಳಗೊಂಡಿರುತ್ತೆ. ಸಮಾಂತರ ಚತುರ್ಭುಜವು ಅಭಿಮುಖ ಬಾಹುಗಳು ಸಮಾಂತರವಾಗಿರುವ ಒಂದು ಚತುರ್ಭುಜವಾಗಿದೆ. ಹಾಗಾದ್ರೆ ಸಮಾಂತರ ಚತುರ್ಭುಜವು ಅಭಿಮುಖ ಬಾಹುಗಳು ಸಮಾಂತರವಾಗಿರುವ ಒಂದು ಚತುರ್ಭುಜವಾಗಿದೆ. ನೋಡಿ, ABಗೆ DC ಅಭಿಮುಖವಾದ ಬಾಹು, ಅದೇ AB ಬಾಹುಗೆ DC ಅಭಿಮುಖ ಬಾಹು, AD ಬಾಹುಗೆ BC ಅಭಿಮುಖ ಬಾಹು. ಅಭಿಮುಖ ಬಾಹುಗಳು ಸಮಾಂತರ ಆಗಿರ್ತಕ್ಕಂತಹ ಒಂದು ಚತುರ್ಭುಜಕ್ಕೆ ನಾವು ಏನಂತೀವಿ? ಸಮಾಂತರ ಚತುರ್ಭುಜ ಅಂತ ಹೇಳ್ಬಿಟ್ಟು ಕರಿತೀವಿ. ಹಾಗಾದ್ರೆ ಸಮಾಂತರ ಚತುರ್ಭುಜದಲ್ಲಿಯೂ ಸಹ ಎಷ್ಟು ಬಾಹುಗಳು ಇರ್ತವೆ? 4 ಬಾಹುಗಳು ಇರ್ತವೆ. 4 ಕೋನಗಳನ್ನ ಒಳಗೊಂಡಿರುತ್ತೆ. ಇದರ ವಿಶೇಷತೆ ಏನಪ್ಪಾ ಅಂದ್ರೆ, ಅಭಿಮುಖ ಬಾಹುಗಳು ಸಮಾಂತರ ಆಗಿರುತ್ತವೆ. ಅಭಿಮುಖ ಬಾಹುಗಳು ಏನಾಗಿರ್ತವೆ? ಸಮಾಂತರ ಆಗಿರ್ತವೆ.
ನೀವು ನಿತ್ಯ ಜೀವನದಲ್ಲಿ ಈ ಚತುರ್ಭುಜಗಳ ವಿಧಗಳನ್ನ ನೀವು ಬಳಕೆ ಮಾಡಿರ್ತೀರಾ. ನಿಮ್ಮ ಮನೆಗಳಲ್ಲಿ ಕೆಲವೊಂದು ವಸ್ತುಗಳನ್ನ ನೋಡಿರ್ಬೋದು. ಈಗ ಪತಂಗ ನೋಡಿದ್ರೆ ಹೌದಾ, ನೀವು ಆಟ ಆಡ್ಬೇಕಾದ್ರೆ ಆ ಪತಂಗದ ಒಂದು ಆಕೃತಿಯ ಒಂದು ರಟ್ಟನ್ನ ತಗೊಂಡು ಅಥವಾ ಒಂದು ಪೇಪರ್ನ ತಗೊಂಡು ನೀವೆಲ್ಲ ಪತಂಗವನ್ನ ಮಾಡಿ ನೀವು ನಿತ್ಯ ಜೀವನದಲ್ಲಿ ಆಟ ಆಡ್ಲಿಕ್ಕೆ ಬಳಸ್ತೇವೆ ಹೌದಾ. ಈ ರೀತಿ ನಾವು ರೇಖಾಗಣಿತವನ್ನ ನಾವು ನಿತ್ಯ ಜೀವನದಲ್ಲಿ ಬಳಸ್ತೀವಿ. ಅದೇ ರೀತಿ ಸಮಾಂತರ ಚತುರ್ಭುಜ ಆಗಿರ್ಬೋದು, ಇವುಗಳನ್ನೆಲ್ಲ ನಾವು ಹಲವಾರು ಕ್ಷೇತ್ರಗಳಲ್ಲಿ ನಾವು ಇದನ್ನ ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ಈಗ ಸಮಾಂತರ ಚತುರ್ಭುಜದ ಅಂಶಗಳನ್ನ ಗಮನಿಸೋಣ. ಒಂದು ಸಮಾಂತರ ಚತುರ್ಭುಜದ ಅಂಶಗಳು. ABCDಯು ಒಂದು ಸಮಾಂತರ ಚತುರ್ಭುಜ. ಸ್ವಲ್ಪ ಕ್ರಾಸ್ ಮಾಡಿ. ಗಮನಿಸಿ, ABCDಯು ಒಂದು ಸಮಾಂತರ ಚತುರ್ಭುಜ ಆಗಿದೆ. ಹಾಗಾದ್ರೆ ಈ ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳನ್ನ ನಾವೀಗ ಒಂದೊಂದಾಗಿ ಅಭ್ಯಾಸ ಮಾಡೋಣ. ಮೊದಲನೇದಾಗಿ ಅಭಿಮುಖ ಬಾಹುಗಳು. ಅಭಿಮುಖ ಬಾಹುಗಳು. ಈ ABCD ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳನ್ನು ನಾವು ಗುರುತಿಸಬೇಕು. AB ಬಾಹುವಿಗೆ ಅಭಿಮುಖ. ಅಭಿಮುಖ ಅಂದ್ರೆ ನಮ್ಮ ವಿರುದ್ಧ ದಿಕ್ಕಿನಲ್ಲಿರ್ತಕ್ಕಂತಹ ಬಾಹು ಅಂತ ಅರ್ಥ. ಹಾಗಾದ್ರೆ ABಗೆ ವಿರುದ್ಧವಾಗಿರ್ತಕ್ಕಂತಹ ಬಾಹು ಯಾವುದಾಗಿದೆ? DC ಆಗಿದೆ ಹೌದಾ. ಹಾಗಾದ್ರೆ AB ಬಾಹುವಿಗೆ ಅಭಿಮುಖವಾದ ಬಾಹು ಯಾವುದು? DC ಬಾಹುವಾಗಿದೆ. ರೈಟ್. ಹಾಗಾದ್ರೆ ಮೊದಲನೇ ಬಾಹು ಯಾವುದು? AB ಬಾಹುವಿಗೆ ಯಾವುದು ಅಭಿಮುಖವಾದ ಬಾಹುವಾಗಿದೆ? DCಯು ಅಭಿಮುಖವಾದ ಬಾಹು ಆಗಿದೆ. ಇದು ಒಂದು ಜೊತೆ ಅಭಿಮುಖ ಬಾಹು ಆಯ್ತು. ಹಾಗಾದ್ರೆ ಇನ್ನು ಎರಡು ಬಾಹು ಇದಾವಲ್ಲ, ಹಾಗಾದ್ರೆ ಅವು ಕೂಡ ಅಭಿಮುಖ ಬಾಹುಗಳಾಗಿರ್ತಾವಲ್ವಾ. ಹಾಗಾದ್ರೆ AD ಬಾಹುವಿಗೆ ಯಾವುದು ಅಭಿಮುಖವಾದ ಬಾಹು? BC ಬಾಹು ಅಥವಾ BCಗೆ AD ಅಂತಾನು ಕೂಡ ನಾವು ಕರಿತೀವಿ. ಹಾಗಾದ್ರೆ BCಗೆ ಯಾವುದು ಅಭಿಮುಖವಾದ ಬಾಹು ಆಗಿದೆ? ADಯು ಅಭಿಮುಖವಾದ ಬಾಹು ಆಗಿದೆ. ಹಾಗಾದ್ರೆ ಈ ಒಂದು ರೇಖಾಚಿತ್ರದಲ್ಲಿ ಎಷ್ಟು ಜೊತೆ ಅಭಿಮುಖ ಬಾಹುಗಳನ್ನ ಹೊಂದಿದೆ? ಎರಡು ಜೊತೆ ಅಭಿಮುಖ ಬಾಹುಗಳನ್ನ ಹೊಂದಿದೆ. ಯಾವ್ಯಾವ್ದಪ್ಪ ಅಂದ್ರೆ AB ಮತ್ತು DC, BC ಮತ್ತು AD ಹೌದಾ. ಇವು ಅಭಿಮುಖ ಬಾಹುಗಳಾಗಿವೆ. ಎರಡನೇ ಅಂಶವನ್ನ ಗಮನಿಸೋಣ. ಅಭಿಮುಖ ಕೋನಗಳು. ಅಭಿಮುಖ ಬಾಹುಗಳನ್ನು ನಾವು ಯಾವ ರೀತಿ ಗುರುತಿಸಿದ್ವೋ ಅದೇ ರೀತಿ ಅಭಿಮುಖ ಕೋನಗಳನ್ನು ನಾವಿಲ್ಲಿ ಗುರುತಿಸೋಣ. ಇಲ್ಲಿ 4 ಕೋನಗಳಿದಾವೆ ಅಂತ ಗೊತ್ತಾಯ್ತು ನಿಮಗೆ. ಯಾವ್ಯಾವುದು? ಕೋನ A, ಕೋನ B, ಕೋನ C, ಕೋನ T. ಒಂದು ಸಮಾಂತರ ಚತುರ್ಭುಜದಲ್ಲಿ 4 ಕೋನಗಳನ್ನ ಹೊಂದಿದೆ. ಇಲ್ಲಿ ಅಭಿಮುಖ ಕೋನಗಳನ್ನ ಗುರುತಿಸಬೇಕು. ಕೋನ ಎಗೆ ಅಭಿಮುಖ, ಅದರ ಅಭಿಮುಖ ಕೋನ ಯಾವ್ದಾಗುತ್ತೆ? ವಿರುದ್ಧವಾಗಿರೋದು ಯಾವುದು ಕೋನ? C ಕೋನ. ರೈಟ್. ಆದರೆ
ಕೋನ ಎಗೆ ಅಭಿಮುಖ ಕೋನ ಯಾವ್ದಾಗತ್ತೆ? ಸಿ ಕೋನ ಆಗತ್ತೆ. ಹಾಗಾದ್ರೆ ಬಿ ಕೋನಕ್ಕೆ ಅಭಿಮುಖ ನೀವೇ ಹೇಳ್ತೀರಾ ಈಗ ಯಾವುದು? ರೈಟ್, ಬಿ ಕೋನಕ್ಕೆ ಅಭಿಮುಖವಾದ ಕೋನ ಯಾವ್ದಾಗಿರತ್ತೆ? ಡಿ ಆಗಿರುತ್ತೆ. ಹಾಗಾದ್ರೆ ಅಭಿಮುಖ ಕೋನಗಳನ್ನ ಬರೆಯೋಣ. ಕೋನ ಎ ಮತ್ತು ಕೋನ ಸಿ. ಅದೇ ರೀತಿ ಕೋನ ಬಿಗೆ ಅಭಿಮುಖವಾದ ಕೋನ ಯಾವುದು? ಕೋನ ಡಿ. ಕೋನ ಎಗೆ ಕೋನ ಸಿ ಅಭಿಮುಖ ಆಗಿರುತ್ತೆ. ಕೋನ ಬಿಗೆ ಕೋನ ಡಿ ಯು ಅಭಿಮುಖ ಕೋನ ಆಗಿರುತ್ತೆ. ಹಾಗಾದ್ರೆ ಅಭಿಮುಖ ಬಾಹುಗಳನ್ನ ಗುರ್ಸೋದು ಹೇಗೆ ಅಂತ ತಿಳ್ಕೊಂಡ್ರಿ. ಅಭಿಮುಖ ಕೋನಗಳು ಯಾವುವು ಅನ್ನೋದನ್ನು ಸಹ ತಿಳ್ಕೊಂಡ್ರಿ. ಪಾರ್ಶ್ವ ಬಾಹುಗಳು. ಅಭಿಮುಖ ಬಾಹುಗಳು, ಅಭಿಮುಖ ಕೋನಗಳು ಗೊತ್ತಾಗ. ಈಗ ಪಾರ್ಶ್ವ ಬಾಹುಗಳನ್ನ ಗುರುತಿಸೋಣ. ಈ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದಲ್ಲಿ ಪಾರ್ಶ್ವ ಅಂದ್ರೆ ನೋಡಿ ಇಲ್ಲಿ ಎ ಬಿಗೆ ಬಿ ನಲ್ಲಿ ಅಂತ್ಯಗೊಳ್ಳುತ್ತೆ. ಅದೇ ರೀತಿ ಸಿ ಬಿ ನಲ್ಲಿ ಬಿ ನಲ್ಲಿ ಅಂತ್ಯಗೊಳ್ಳುತ್ತೆ. ಯಾವುದೇ ಒಂದು ಬಾಹು ಎ ಬಿ ಅಂತ್ಯಗೊಂಡು ಅಲ್ಲಿಂದಲೇ ಇನ್ನೊಂದು ಬಾಹು ಪ್ರಾರಂಭ ಆಯ್ತು ಅಂದ್ರೆ ಈ ಎರಡು ಬಾಹುಗಳನ್ನ ನಾವು ಪಾರ್ಶ್ವ ಬಾಹುಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಹಾಗಾದ್ರೆ ಎ ಬಿ ಬಾಹುವಿಗೆ ಬಿ ಸಿ ಬಾಹು ಎಂತ ಬಾಹು ಆಗಿದೆ? ಪಾರ್ಶ್ವ ಬಾಹು ಆಗಿದೆ. ಒಂದು ಜೊತೆ ಪಾರ್ಶ್ವ ಬಾಹು ಯಾವುದು? ಎ ಬಿ ಮತ್ತು ಬಿ ಸಿ. ಅದೇ ರೀತಿ ಇಲ್ಲಿ ಗಮನಿಸಿ, ಡಿ ಸಿ ಬಾಹುವಿಗೆ ಎಡಿ ಬಾಹು ಏನಾಗಿದೆ? ಪಾರ್ಶ್ವ ಬಾಹು ಆಗಿದೆ. ಹೌದಾ? ಮತ್ತೊಂದು ಜೊತೆ ಪಾರ್ಶ್ವ ಬಾಹು ಯಾವುದು? ಸಿ ಡಿ ಮತ್ತು ಡಿ ಎ ಅಂತ ನಾವು ಹೇಳ್ಬೋದು, ಎಡಿ ಅಂತ ನಾವು ಹೇಳ್ಬೋದು. ಹೌದಾ? ಸಿ ಡಿ ಬಾಹುಗೆ ಎಡಿ ಬಾಹುವು ಪಾರ್ಶ್ವ ಬಾಹು ಆಗಿದೆ. ಪಾರ್ಶ್ವ ಕೋನಗಳು. ಕೋನ ಎಗೆ ಕೋನ ಬಿ ಅಂತ ಕೋನ ಆಗಿದೆ? ಪಾರ್ಶ್ವ ಕೋನ ಆಗಿದೆ. ಹೌದಾ? ಹಾಗಾದ್ರೆ ಕೋನ ಎ ಮತ್ತು ಕೋನ ಬಿ. ಕೋನ ಬಿ ಗೆ ಯಾವ್ದಾಗಿರುತ್ತೆ? ಹಾಗಾದ್ರೆ ಸಿ. ಸಿ ಗೆ ಯಾವ್ದಾಗಿರುತ್ತೆ? ಡಿ. ಡಿ ಗೆ ಯಾವ್ದಾಗಿರುತ್ತೆ? ಎ ಆಗಿರುತ್ತೆ. ಹೌದಾ? ಈ ರೀತಿಯಾಗಿ ನಾವು ಪಾರ್ಶ್ವ ಕೋನಗಳನ್ನ ಗುರುತಿಸ್ತೀವಿ. ಕೋನ ಎ ಗೆ ಪಾರ್ಶ್ವ ಕೋನ ಯಾವ್ದಾಗಿರುತ್ತೆ? ಬಿ. ಹಾಗಾದ್ರೆ ಕೋನ ಸಿ ಗೆ ಪಾರ್ಶ್ವ ಕೋನ ಯಾವ್ದಾಗಿರುತ್ತೆ? ಡಿ ಆಗಿರುತ್ತೆ. ಕೋನ ಸಿ ಮತ್ತು ಕೋನ ಡಿಗಳು ಪಾರ್ಶ್ವ ಕೋನಗಳಾಗಿವೆ. ಹೌದಾ? ಹಾಗಾದ್ರೆ ಸಮಾಂತರ ಚತುರ್ಭುಜದಲ್ಲಿ ಬರ್ತಕ್ಕಂತಹ ಪಾರ್ಶ್ವ ಕೋನಗಳು, ಪಾರ್ಶ್ವ ಬಾಹುಗಳು, ಅಭಿಮುಖ ಬಾಹುಗಳು, ಅಭಿಮುಖ ಕೋನಗಳು ಯಾವ್ಯಾವು, ಅವುಗಳನ್ನ ಗುರುತಿಸುವ ವಿಧಾನ ಹೇಗೆ ಅಂತೇಳಿ ನೀವು ಈಗ ಕಲ್ತ್ಕೊಂಡ್ರಿ. ಈ ಅಂಶಗಳನ್ನೆಲ್ಲ ನೀವು ಸರಿಯಾಗಿ ಅಭ್ಯಾಸ ಮಾಡಿಕೊಂಡು ಈ ಚತುರ್ಭುಜದ ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳನ್ನ ಮುಂದೆ ಅಭ್ಯಾಸ ಮಾಡ್ತಾ ಹೋಗೋಣ.